ಜಾತಿ ಗಣತಿ ವರದಿಯ ಕುರಿತಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂತರಾಜು ವರದಿ ಸಿದ್ಧ ಮಾಡಿ 10 ವರ್ಷಗಳೇ ಆಗೋಗ್ಬಿಟ್ಟಿದೆ. 10 ವರ್ಷದಲ್ಲಿ ಬಹಳ ಡೆವಲಪ್ಮೆಂಟ್ಗಳಾಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಹೊಸದಾಗಿ ಜಾತಿ ಗಣತಿ ವರದಿ ಕೊಡಬೇಕಾಗತ್ತೆ ಅನ್ನೋದು ಸರ್ಕಾರದ ಜವಾಬ್ದಾರಿಯಾಗಿದೆ. ಜಾತಿ ಗಣತಿ ವರದಿ ಬಗ್ಗೆ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ವರದಿ ಸರಿಯಲ್ಲ, 10 ವರ್ಷಗಳ ಹಳೆಯ ವರದಿ ಇದು. ರಾಜ್ಯವನ್ನ ಸರ್ವನಾಶ ಮಾಡಲು ಸಿಎಂ ಹೊರಟಿದ್ದಾರೆ ಅಂತ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಜಾತಿ ಗಣತಿಗೆ ಅರ್ಥವೇ ಇಲ್ಲ. 10 ವರ್ಷ ಆಗಿದೆ. ಕಾಂತರಾಜು ವರದಿ ಸಿದ್ಧ ಮಾಡಿ ಅವರಿಗೆ ಕೊಟ್ಟು ಈಗ 10 ವರ್ಷ ಮುಗಿದಿದೆ. 10 ವರ್ಷದಲ್ಲಿ ಇದೇ ಗ್ರೇಟ್ ಸಿದ್ದರಾಮಯ್ಯ ಕಳೆದ 2 ವರ್ಷ ಇದೇ ನಿಮ್ಮ ಗ್ಯಾರಂಟಿ ಸ್ಕೀಮ್ನಿಂದ ಬಡವರ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಿಲ್ವೇ? ಇದೆಲ್ಲ ಹೊಸದಾಗಿ ಮತ್ತೆ ಇವತ್ತು ಹೊಸದಾಗಿ ವರದಿಯನ್ನು ಕೊಡಬೇಕಾಗ್ತದೆ. ಕಳೆದ 10 ವರ್ಷದಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ಕೇವಲ ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇವತ್ತು ಈ ರಾಜ್ಯವನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಜಾತಿ ಹೆಸರಿನಲ್ಲಿ ಹೇಳ್ತಾರೆ, ಜಾತ್ಯತೀತ ಅಂತಾರೆ. ಸೆಕ್ಯುಲರ್ ಪಕ್ಷ ನಮ್ಮದು ಅಂತ ಕಾಂಗ್ರೆಸ್ ಹೇಳುತ್ತೆ. ಇವತ್ತು ಈ ರಾಜ್ಯದಲ್ಲಿ ನಡೀತಿರೋದೇನು? ಜಾತಿ ಸಂಘರ್ಷಕ್ಕೆ ಏನೇನು ವೇದಿಕೆ ಸಿದ್ಧ ಮಾಡಬೇಕು ಅದನ್ನು ಈ ಸಿದ್ದರಾಮಯ್ಯವ್ರು ಮಾಡಿ ಕೊಟ್ಟಿದ್ದಾರೆ.